ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಮೋನುದಾ ಆನಂದಂ ಅವಾಪ ಲೋಕಃ ತತ್ವಪ್ರದೀಪ ಆಕೃತಿ ಗೋಗಣೇನ ಯತ್ ಆಸ್ಯ ಶೀತಾಂಶು ಭುವ ಗುರೂನ್ ತಾನ್ ತ್ರಿವಿಕ್ರಮ ಆರ್ಯಾನ್ ಪ್ರಣಮಾಮಿ ವರ್ಯಾನ್ ಅಂತ. ಇದು ಗ್ರಂಥ ಬರೀಬೇಕು ಮಧ್ವವಿಜಯ ಅಂತ. ಅದಕ್ಕೋಸ್ಕರ ಮಧ್ವರ ಅನುಗ್ರಹ ಬೇಕು. ಹಿಂದೆ ಪ್ರಾರ್ಥನೆ ಮಾಡಿದ್ರು, ಒಳ್ಳೆಯ ಮಧ್ವರ ಕೀರ್ತಿ ನನಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಿ ಅಂತ. ಆ ಮಧ್ವರ ಕೀರ್ತಿ ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಿ ಅಂತಂದಾಗ ನೇರವಾಗಿ ತನಗೆ ಮಧ್ವರ ಕೀರ್ತಿಯ ಅನುಗ್ರಹ ಬಂದರೆ ತಡ್ಕೊಳ್ಳುವುದು ಕಷ್ಟ. ಯಾವಾಗಲೂ ಪರಂಪರೆಯ ಬಂದರೆ ಆವಾಗ ನಮಗೆ ಎಷ್ಟು ಬೇಕೋ ಅಷ್ಟೇ ಸಿಗುತ್ತೆ. ಅಂದರೆ ಮಧ್ವರಿಗೂ ತಾಕತ್ತಿಲ್ಲ ಅಂತಲ್ಲ, ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಕೊಡುವ ತಾಕತ್ತು ಇಲ್ಲ ಅಂತಲ್ಲ, ಇದೆ. ಆದರೂ ಅವರೆಲ್ಲ ಒಂದು ಮಾಧ್ಯಮವನ್ನೇ ಇಟ್ಟುಕೊಂಡು ಕೊಡುವುದು. ಯಾಕೆಂದರೆ ಮಾಧ್ಯಮಕ್ಕೂ ಮಹತ್ವ ಕೊಡುವುದಕ್ಕೋಸ್ಕರ. ಈಗ ಲೋಕದಲ್ಲಿ ಪ್ರವಾಹಕ್ಕೂ ಮಧ್ವರ ಕೀರ್ತಿಗೂ ವ್ಯತ್ಯಾಸ ಇದೆ. ಈಗ ಪ್ರವಾಹದ ನೀರು ಹರಿಯುತ್ತಾ ಉಂಟು. ಆ ಪ್ರವಾಹದ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ತುಂಬ ಪ್ರವಾಹ, ತುಂಬ ನೆರೆ, ಅದರಲ್ಲಿ ಕರೆಂಟ್ ಅಂತೇನೋ ಹೇಳ್ತಾರೆ, ಸುಳಿಗಳು ಅಂತೆಲ್ಲ ಇರ್ತವೆ. ಅದರಿಂದ ಸ್ನಾನ ಪಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಅದು ತೀರ್ಥ, ಸ್ನಾನ ಅಂತೂ ಮಾಡಲೇಬೇಕು. ಆವಾಗ ಹೇಗೆ ಮಾಡ್ತೇವೆ ನಾವು ಅಂತಂದರೆ, ಅದೇ ನೀರು ಅಣೆಕಟ್ಟುಗಳ ಮೂಲಕ ಬಂದಾಗ, ಚಾನೆಲ್ ಮೂಲಕ ಬಂದಾಗ ಆವಾಗ ಏನಾಗುತ್ತೆ, ನೀರು ಆಚೆ ಬದಿಯಲ್ಲಿ ತುಂಬ ಇದೆ, ಮಧ್ಯದಲ್ಲಿ ಒಂದು ಅಣೆಕಟ್ಟು ಇದೆ. ಆ ಅಣೆಕಟ್ಟಿನ ಮೂಲಕ ನೀರು ಬರುವಾಗ ಹೇಗೆ ಬರುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟೇ ನೀರು ಬರುತ್ತೆ. ಆದ್ದರಿಂದಲೇ ಕಾಣುತ್ತೆ ಅಣೆಕಟ್ಟುಗಳಲ್ಲಿ ಕೂಡ ಅನೇಕ ಬಾಗಿಲುಗಳು. ಅದರಲ್ಲಿ ಮಕ್ಕಳು ಸ್ನಾನ ಮಾಡಬೇಕು ತೀರ್ಥದಲ್ಲಿ, ತರುಣರೂ ಸ್ನಾನ ಮಾಡಬೇಕು, ವೃದ್ಧರೂ ಸ್ನಾನ ಮಾಡಬೇಕು, ಹೆಣ್ಮಕ್ಕಳು ಸ್ನಾನ ಮಾಡಬೇಕು. ಹಾಗಾದರೆ ಹೇಗೆ ಒಂದೇ ಬಾಗಿಲು ಅಂತಾದರೆ ಆ ಬಾಗಿಲು ತೆರೆದರೆ ನೀರು ಒಂದೇ ಸಮನೆ ಬರಲಿಕ್ಕೆ ಶುರುವಾಗುತ್ತೆ. ಅದು ಮಕ್ಕಳಿಗೆ ಸ್ನಾನಕ್ಕೆ ಎಷ್ಟು ಬೇಕು ಅಷ್ಟೇ ಬಿಟ್ಟರೆ ದೊಡ್ಡವರಿಗೆ ಸ್ನಾನ ಮಾಡಲಿಕ್ಕೆ ಆಗೋಲ್ಲ, ಮುಳುಗಲಿಕ್ಕೆ ಸಾಕಾಗೋದಿಲ್ಲ, ಹೆಣ್ಮಕ್ಕಳಿಗೂ ಸಾಕಾಗೋದಿಲ್ಲ. ತರುಣರಿಗೆ ಎಷ್ಟು ನೀರು ರಭಸದಲ್ಲಿ ಬಂದರೆ ಸ್ನಾನ ಮಾಡಲಿಕ್ಕಾಗುತ್ತೋ ಅಷ್ಟು ನೀರು ಬಿಟ್ಟರೆ ಮಕ್ಕಳಿಗೂ ಸ್ತ್ರೀಯರಿಗೂ ವೃದ್ಧರಿಗೂ ಆಗೋಲ್ಲ. ಅದಕ್ಕೇನು ಬೇರೆ ಬೇರೆ ಬಾಗಿಲುಗಳು ಇರ್ತವೆ. ಒಂದು ಬಾಗಿಲನ್ನು ಸ್ವಲ್ಪ ಕಮ್ಮಿ ತೆಗೆಯುವುದು, ಮತ್ತೊಂದು ಬಾಗಿಲನ್ನು ಸ್ವಲ್ಪ ಜಾಸ್ತಿ ತೆಗೆಯುವುದು, ಇನ್ನೊಂದು ಬಾಗಿಲನ್ನು ಇನ್ನೂ ಸ್ವಲ್ಪ ಜಾಸ್ತಿ ತೆಗೆಯುವುದು. ಜಾಸ್ತಿ ಬಾಗಿಲನ್ನು ತೆರೆದಾಗ ನೀರು ತುಂಬ ಬರುತ್ತೆ, ಅಲ್ಲಿ ತರುಣರು ಸ್ನಾನ ಮಾಡ್ತಾರೆ, ಮತ್ತು ಸ್ತ್ರೀಯರು ಹೀಗೀಗೆಲ್ಲ ಸ್ನಾನ ಮಾಡುವಂತೆ. ಹಾಗಾದರೆ ಸ್ನಾನ ಪಾನ ಇದನ್ನೆಲ್ಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾವಾಗ ಅಣೆಕಟ್ಟಿನ ಮೂಲಕ ನೀರು ಬಂದಾಗ. ಅದೇ ರೀತಿಯಲ್ಲಿ ಮಧ್ವರ ಕೀರ್ತಿ ತಾನಾಗಿಯೇ ಅದಕ್ಕೆ ಬಾಗಿಲುಗಳು ತುಂಬ ಉಂಟು. ಆದರೂ ಆ ಕೀರ್ತಿ ಮಧ್ವರು ಏನು ಮಾಡಿದ್ದಾರೆ ಅಂತಂದರೆ ಮಾಧ್ಯಮವೆನ್ನತಕ್ಕಂಥ ಒಂದು ಅಣೆಕಟ್ಟನ್ನು ಇಟ್ಟುಕೊಂಡೇ ಇದ್ದಾರೆ. ಆದ್ದರಿಂದ ಸದ್ಯ ಈಗ ತ್ರಿವಿಕ್ರಮ ನಾರಾಯಣ ಪಂಡಿತರಿಗೆ ಒಳ್ಳೆಯ ತಿಳುವಳಿಕೆ ಬರಬೇಕಾದ್ರೆ ಗ್ರಂಥ ಬರೆಯುವುದಕ್ಕೋಸ್ಕರ ಮಧ್ವರ ಕೀರ್ತಿಯ ಅನುಗ್ರಹ ಆಗಬೇಕು, ಮಧ್ವರ ಅನುಗ್ರಹ ಆಗಬೇಕು. ಅದು ಯಾರ ಮೂಲಕ ಅಂತಂದುಬಿಟ್ರೆ, ಮಧ್ವರಿಗೆ ತುಂಬ ಪ್ರೀತಿ ಪಾತ್ರರಾದವರು ತ್ರಿವಿಕ್ರಮ ಪಂಡಿತರು ತುಂಬ. ಆದ್ದರಿಂದ ಅವರ ಮೂಲಕ ಮಧ್ವರ ಕೀರ್ತಿ ನನಗೆ ಬಂದರೆ, ತ್ರಿವಿಕ್ರಮ ಪಂಡಿತರ ಮೇಲೆ ಮಧ್ವರು ತುಂಬ ಕೀರ್ತಿಯನ್ನು ಹರಿಸ್ತಾರೆ. ತ್ರಿವಿಕ್ರಮ ಪಂಡಿತರು ನನಗೆ ಕೊಡುವಾಗ ನನಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಕೊಡ್ತಾ ಬರ್ತಾರೆ. ಅದಕ್ಕೋಸ್ಕರ ತ್ರಿವಿಕ್ರಮ ಪಂಡಿತರನ್ನು ತಾನು ನಮಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವೇ ಮತ್ತೊಂದು ದೊಡ್ಡವರಿಗೆ ನಾವು ಆವಾಗ ಉಪದ್ರ ಮಾಡಬಾರದು. ಈ ಶ್ಲೋಕ ಬರೀತೇನೆ, ಒಂಚೂರು ನಿಮ್ಮ ಅನುಗ್ರಹ ಕೊಡಿ, ಅದು ಬರ್ದಾಯಿತು.
ಮುಂದೊಂದು ಶ್ಲೋಕ, ಇದಕ್ಕೊಂಚೂರು ಅನುಗ್ರಹ ಕೊಡಿ. ಅದಕ್ಕೇನು ಮಾಡಬೇಕು? ಮೊದಲೇ ತೆಗೆದಿಟ್ಟುಕೊಳ್ಬೇಕು ಅನುಗ್ರಹ. ಅದು ಎಷ್ಟು ಬೇಕು ನಮಗೆ ಅವರು ಕೊಡ್ತಾರೆ, ನಮಗೆ ಎಷ್ಟು ಬೇಕು ಎಲ್ಲಿ ಉಪಯೋಗಿಸ್ಕೊಳ್ಬೇಕು ನಮ್ಗೆ ಗೊತ್ತಾಗೋಲ್ಲ. ಅದಕ್ಕೆ ಹೇಗೆ ಅಂತಂದರೆ, ದುಡ್ಡು ತೆಗೆದು ತಂದೆ ಕೈಯಲ್ಲಿ ಕೊಟ್ಟರೆ ಅವು ನಮಗೆ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಕೊಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ತಂದೆಯ ಕೈಯಲ್ಲಿ ಆ ಕೀರ್ತಿಯನ್ನು ಮಧ್ವರು ಅನುಗ್ರಹವನ್ನು ಕೊಟ್ಟರೆ ತಂದೆ ಏನು ಮಾಡ್ತಾರೆ? ಈ ಮಗನಿಗೆ, ನಾವು ಲೌಕಿಕವಾಗಿಯೇ ಮಾತಾಡೋಣ ಈಗ, ಆವಾಗ ಮಗನ ಬಗ್ಗೆ ಅಪ್ಪನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವಾಗ ಮಗನಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ತ್ರಿವಿಕ್ರಮ ಪಂಡಿತರಲ್ಲಿ ಏನು ಆಚಾರ್ಯ, ತ್ರಿವಿಕ್ರಮ ಪಂಡಿತರಲ್ಲಿ ರುದ್ರದೇವರ ಸನ್ನಿಧಾನ ಉಂಟು ಅಂತ ನಾವೆಲ್ಲ ನಂಬಿಕೊಂಡು ಬಂದವರು. ಆ ರುದ್ರದೇವರ ಸನ್ನಿಧಾನ ಉಂಟು ಅಂತಾದಮೇಲೆ ಆಚಾರ್ಯ ಮಧ್ವರು ಮತ್ತು ರುದ್ರದೇವರು, ಭಾರತಿಯನ್ನು ಬದಿಗಿಟ್ಟರೆ, ಭಾರತಿ ಹೆಣ್ಣು, ಅವಳನ್ನು ಬದಿಗಿಟ್ಟರೆ ಮಧ್ವರಾದ ಮೇಲೆ ರುದ್ರದೇವರೇ ಬರುವುದು. ಆದ್ದರಿಂದ ಮಧ್ವರು ರುದ್ರದೇವರಲ್ಲಿ ಅನುಗ್ರಹವನ್ನು ಕೊಟ್ಟರು. ಇದನ್ನು ಯಾರಿಗೆ ಬೇಕೋ ಅವರಿಗೆ ಹಂಚು ಅಂತ ಕೊಟ್ಟರು. ಆವಾಗ ಯಾರು ತ್ರಿವಿಕ್ರಮ ಪಂಡಿತರು ಯಾರಿಗೆ ಕೊಡ್ತಾ ಇದ್ದಾರೆ ಮೊದಲು ಅಂತಂದರೆ ತನ್ನ ಮಗನಿಗೇನೆ ಕೊಡ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು, ಹಿಂದೆ ಮಧ್ವರ ಕೀರ್ತಿಯನ್ನು ದಿನನಾಥ ದೀಪ್ತಿಗೆ ಹೋಲಿಸಿದ್ದಾರೆ. ದಿನನಾಥ ದೀಪ್ತಿ ಅಂತಂದರೆ ಸೂರ್ಯನ ಕಿರಣ, ಅದು ತುಂಬ ಪ್ರಖರ, ಅದನ್ನು ತಡ್ಕೊಳ್ಳಿಕ್ಕೆ ಪಂಡಿತಾಚಾರ್ಯರಿಗೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅದೇ ಸೂರ್ಯನ ಕಿರಣ ಚಂದ್ರನ ಮೂಲಕ ಬಂದರೆ ತಂಪಿರುತ್ತೆ. ಇಲ್ಲದಿದ್ದರೆ ಗ್ರಂಥ ಬರೀಲಿಕ್ಕೆ ಅಂತ ಕೂತಾಗ ಮಧ್ವರ ಅನುಗ್ರಹ ಕೀರ್ತಿ ನೇರವಾಗಿ ಇವರ ಮೇಲೇ ಬಂತು ಅಂತಂದರೆ ಆವಾಗ ಒಮ್ಮೊಮ್ಮೆ ಗ್ರಂಥ ಸಿಟ್ಟು ಬರುತ್ತೆ. ಒಮ್ಮೊಮ್ಮೆ ನಮಗೆ ಗ್ರಂಥ ಬರೀಲಿಕ್ಕೆ ಕೂತಾಗ ಯಾರಾದರೂ ಬಂದು ಏನೋ ಮಾಡ್ತಾ ಇದ್ದರೆ ಸಿಟ್ಟೇ ಬರುತ್ತೆ. ಅಥವಾ ಹೇಳಬೇಕಾದಂಥ ವಿಷಯ ಹೇಳಲಿಕ್ಕೆ ಬೇಕಾದ ಶಬ್ದಗಳು ನಮಗೆ ತೋರದೇ ಇದ್ದಾಗ ಒಮ್ಮೆ ಸಿಟ್ಟೇ ಬರುತ್ತೆ. ಅದೆಲ್ಲ ಯಾವುದ್ರು ಅಂತಂದುಬಿಟ್ರೆ ಅದು ಸೂರ್ಯಕಿರಣದ ಪ್ರಭಾವ. ಅದು ಅದೇ ಸೂರ್ಯಕಿರಣ ಚಂದ್ರನ ಮೂಲಕ ಬಂತು ಅಂತಂದರೆ ಆರಾಮದಲ್ಲಿ ನಾವು ಮಾನಸಿಕ ನೆಮ್ಮದಿ. ಚಂದ್ರ ಮನಕಾರಕ, ರುದ್ರ ಮನಪ್ರೇರಕ. ಪ್ರಕೃತ ಈಗ ಮಧ್ವರ ಕೀರ್ತಿ ತ್ರಿವಿಕ್ರಮ ಪಂಡಿತರಲ್ಲಿ ಬಂದು ಸೇರಿದರೆ ರುದ್ರನಲ್ಲಿ ಬಂದು ಸೇರಿದಂತೆ ಆಯಿತು. ಅದು ತ್ರಿವಿಕ್ರಮ ಪಂಡಿತರ ಬಾಯಿಯಿಂದ ಆ ಅನುಗ್ರಹ, ಮಗು ಗ್ರಂಥ ಬರೀ ನಿನಗೆ ಒಳ್ಳೆಯದಾಗುತ್ತೆ ಅಂತ ತ್ರಿವಿಕ್ರಮ ಪಂಡಿತರ ಬಾಯಿಯಿಂದ ಆ ಮಾತುನ ಮೂಲಕ ಮಧ್ವರ ಅನುಗ್ರಹ ಇವರಿಗೆ ಬಂತು ಅಂತಂದರೆ ಅದು ಕೂಡ ಅವರು ಹೇಗೆ ಹೇಳ್ತಾರೆ, ತನ್ನ ಮಗನಿಗೆ ಜೋರು ಮಾಡಿ ಹೇಳೋಲ್ಲ, ಬರೀ ನೀನೊಂದು ಗ್ರಂಥ ಅಂತ ಸಾವಧಾನದಿಂದ ಹೇಳ್ತಾರೆ. ಆವಾಗ ಮಧ್ವರ ಕೀರ್ತಿ ಎಂಬ ಸೂರ್ಯನ ಕಿರಣ ಇವರ ಬಾಯಿ ಎಂಬ ಚಂದ್ರನಿಂದ ತಂಪಾಗಿ ಹೊರಗೆ ಬಂತು. ಅಪ್ಪ ಅಮ್ಮನತ್ರ ಮಗನ ಬಗ್ಗೆ ಹೇಳುವಾಗ ಬೈದೇ ಹೇಳ್ತಾನೆ. ಅಪ್ಪ ಲೋಕದಲ್ಲಿ ಎಲ್ಲ ಹಾಗೆ ಮಾಡಿದ, ಹೀಗೆ ಮಾಡಿದ, ತಪ್ಪು ಮಾಡಿದ, ಇದು ತಪ್ಪು ಮಾಡಿದ, ಎಂಥದ್ದು ಅಂತ ಹೇಳಿಕೊಂಡು ಬೈದು ಹೇಳ್ತಾನೆ. ಅಮ್ಮ ಏನು ಮಾಡ್ತಾಳೆ? ಮಗನನ್ನು ಕರೆದು ಸಾವಧಾನವಾಗಿ ಹೇಳ್ತಾಳೆ. ಅಪ್ಪನ ಮಾತೇ ಮಗನಿಗೆ ಬಂದರೆ ಬರ್ಸ್ಟಾಗಿ ಬಿಡುತ್ತೆ. ಅಪ್ಪನ ಮಾತು ಅಮ್ಮನ ಮೂಲಕ ಮಗುವಿಗೆ ಬಂದಾಗ ಮಗು ತಿದ್ದಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಅಮ್ಮನ ಸ್ಥಾನದಲ್ಲಿ ಸದ್ಯ ಇವರಿಗೆ ತ್ರಿವಿಕ್ರಮ ಪಂಡಿತರು, ಯಾರಿಗೆ? ನಾರಾಯಣ ಪಂಡಿತರಿಗೆ. ಮಧ್ವರ ಮಾತು ಅದು ಅಪ್ಪನ ಮಾತಿನಂತೆ ತುಂಬ ತೀಕ್ಷ್ಣ, ಅದು ಆ ಅನುಗ್ರಹ ತುಂಬ ತೀಕ್ಷ್ಣ, ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ತ್ರಿವಿಕ್ರಮ ಪಂಡಿತರ ಮನಸ್ಸಿನಲ್ಲಿ ಈ ಅನುಗ್ರಹವನ್ನು ಇಟ್ಟರು ಮಧ್ವರು. ತ್ರಿವಿಕ್ರಮ ಪಂಡಿತರು ಏನು ಮಾಡಿದರು ಅಂತಂದರೆ ತನ್ನ ಬಾಯಿ ಎಂಬ ಚಂದ್ರನಿಂದ ಆ ಅನುಗ್ರಹವನ್ನು ಮಗನ ಮೇಲೆ ಹಾಕಿದರು. ಮಗು ಗ್ರಂಥ ಬರೀ, ನಿನಗೆ ಮಧ್ವರ ಅನುಗ್ರಹ ಆಗಲಿ. ಆವಾಗ ಮಧ್ವರ ಅನುಗ್ರಹವೇ ತ್ರಿವಿಕ್ರಮ ಪಂಡಿತರ ಬಾಯಿಯ ಮೂಲಕ ಬಂತು, ಗ್ರಂಥ ಬರೀಲಿಕ್ಕೆ ಅನುಕೂಲ ಆಯಿತು. ಹೀಗೆ ಅದಕ್ಕೋಸ್ಕರ ಮಧ್ವರು ತ್ರಿವಿಕ್ರಮ ಪಂಡಿತರಲ್ಲಿ ತನ್ನ ತೀಕ್ಷ್ಣವಾದ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಅನುಗ್ರಹದಲ್ಲಿ ತೀಕ್ಷ್ಣತೆ ಅಂದರೆ ಏನು ಅಂತ ಕೇಳಿಬಿಟ್ರೆ, ಮಧ್ವರು ಅನುಗ್ರಹ ಮಾಡಿದ್ರು ಅಂತಂದರೆ ಮೊಲಕ್ಕೂ ಕೋಡು ಬರುವುದೇ. ಮಧ್ವರ ಅನುಗ್ರಹ ಅಂದರೆ ಅಷ್ಟು ತೀಕ್ಷ್ಣ, ಅದು ಮೊಲಕ್ಕೂ ಕೋಡು ಬರುವುದೇ. ಅದು
ಮಧ್ವರು ಅನುಗ್ರಹ ಮಾಡಿದ್ರು ಅಂತಂದರೆ ಕರುಗಳಿಗೆ ಮೊದಲು ಕೋಡು ಇರುವುದಿಲ್ಲ, ಬೆಳೆದಂತೆ ಕೋಡು ಬರುವುದು. ಮಧ್ವರು ಇಚ್ಛೆ ಪಟ್ಟರು ಅಂತಂದರೆ ಕರು ಹುಟ್ಟಿದ ಕೂಡಲೇ ಕೋಡು ಬರ್ಬೋದು. ಆದರೆ ಹಾಗೆ ಬರುವುದು ಸರಿಯಲ್ಲ. ಮಧ್ವರ ಕೀರ್ತಿಗಷ್ಟು ತಾಕತ್ತುಂಟು. ಆದ್ದರಿಂದ ಅದೇ ಕೀರ್ತಿಯನ್ನು ತ್ರಿವಿಕ್ರಮ ದೇವತೆಗಳ ಮೂಲಕ ಮಧ್ವರು ಹರಿಸಿದಾಗ ಕರುವಿಗೆ ಯಾವಾಗ ಕೋಡು ಬರಬೇಕೋ ಆವಾಗಲೇ ಬರುತ್ತೆ. ಬೇರೆ ದೇವತೆಗಳ ಅನುಗ್ರಹ ಹಾಗೆ, ಅದು ನಿಧಾನ ಫಲಿಸ್ತದೆ. ಬೇರೆ ದೇವತೆಗಳ ಅನುಗ್ರಹ ಕಾಲ ಬಂದಾಗ ಫಲಿಸ್ತದೆ. ಮಧ್ವರ ಅನುಗ್ರಹಕ್ಕೆ ಕಾಲನೂ ಬೇಡ, ದೇಶನೂ ಬೇಡ, ಎಲ್ಲಿ ಬೇಕಾದರೂ ಫಲಿಸುತ್ತೆ. ಅದು ತಕ್ಷಣದಲ್ಲೇ ಫಲಿಸುತ್ತೆ ಮಧ್ವರ ಅನುಗ್ರಹ. ಆದರೆ ನಮಗೆ ಲೋಕದಲ್ಲಿ ಹಾಗೆ ಇರಬಾರ್ದು. ಮಗು ಹುಟ್ಟಿದ ಕೂಡಲೇ ಅಳುವುದು ಬಿಟ್ಟು ಮಾತಾಡಲಿಕ್ಕೆ ಶುರು ಮಾಡಿದರೆ ಏನೋ ವಿಲಕ್ಷಣ ಅಂತೇವೆ ನಾವು. ಮಧ್ವರ ಕೀರ್ತಿಗೆ ಆ ತಾಕತ್ತುಂಟು. ಹುಟ್ಟಿದ ಮಗು ಮಾತಾಡುವಂತೇನೆ ಮಾಡುವ ತಾಕತ್ತು ಮಧ್ವರ ಕೀರ್ತಿಗುಂಟು. ಆದರೆ ಅದು ಲೋಕಕ್ಕೆ ಇಷ್ಟ ಅಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಮಧ್ವರು ಅಂತಂದರೆ ವಾಗಭಿಮಾನಿ ಇತ್ಯಾದಿ ದೇವತೆಗಳ ಮೂಲಕ ಮಗುವಿಗೆ ಅನುಗ್ರಹ ಮಾಡ್ತಾರೆ. ಆವಾಗ ವಾಗಭಿಮಾನಿಗಳಲ್ಲಿ ಏನು ಮಾಡ್ತಾರೆ, ವರುಣನೋ ಅಗ್ನಿಯೋ, ವಾಗಭಿಮಾನಿ ಅಗ್ನಿ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸಮಯ ಬಂದಾಗ ಮಧ್ವರ ಅನುಗ್ರಹವನ್ನು ವರ್ಗ ಮಾಡಿಬಿಡ್ತಾರೆ. ಅವಾಗ ಮಧು ಕ್ರಮೇಣ ಮಾತಾಡಲಿಕ್ಕೆ ಶುರು ಮಾಡುತ್ತೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಮಧ್ವರು ಅನುಗ್ರಹ ಮಾಡಿದ್ರು ಅಂತಂದುಬಿಟ್ರೆ 16 ಸರ್ಗ ಅಲ್ವಾ ಮಧ್ವ ವಿಜಯ. 16 ಸರ್ಗದ ಮಧ್ವ ವಿಜಯಕ್ಕೆ 16 ಒಂದೊಂದು ಸರ್ಗಕ್ಕೆ ಒಂದೊಂದು ದಿವಸ ಇಟ್ಟುಕೊಂಡು 16 ದಿವಸ ಅಂತಲ್ವಾ. ಮಧ್ವರು ಅನುಗ್ರಹ ನೇರ ಬಂತು ಅಂತಂದುಬಿಟ್ರೆ ಒಂದೇ ದಿವಸಕ್ಕೆ 16 ಸರ್ಗನು ಬರೆದು ಮುಗಿಸ್ಬೋಡುದು. ಆದರೆ ಅದು ಇಷ್ಟ ಇಲ್ಲ ಹಾಗೆ ಬರೆಯುವುದು, ನಿಧಾನಕ್ಕೆ ಬರೀಬೇಕು ಗ್ರಂಥ ಅಂತ ಮಧ್ವರದ್ದು ಅಪೇಕ್ಷೆ. ಅದಕ್ಕೆ ಅಂದರೆ ಮಧ್ವರಿಗೆ ತಾಕತ್ತಿಲ್ಲ ಅಂತಿಲ್ಲ ನಿಧಾನ ಬರೆಸುವಂಥದ್ದು. ಆದರೂ ಕೂಡ ಅದನ್ನು ತ್ರಿವಿಕ್ರಮ ಪಂಡಿತರ ಮೂಲಕ ಶಾಂತವಾಗಿ ಆ ಅನುಗ್ರಹವನ್ನು ಮಧ್ವರಿಗೆ ನಾರಾಯಣ ಪಂಡಿತಾಚಾರ್ಯರಿಗೆ ಕೊಟ್ಟು ನಿಧಾನಕ್ಕೆ ಆ ಗ್ರಂಥವನ್ನು ಬರೆಸಿದರು. ಅದಕ್ಕೋಸ್ಕರ ಮಧ್ವರ ಕೀರ್ತಿ ನನಗೆ ಎನ್ನ ಅಪ್ಪನ ಮೂಲಕ ತಂಪಾಗಿ ಬರಲಿ. ಎಷ್ಟು ಕೀರ್ತಿ ನನಗೆ ಯಾವಾಗ ಬೇಕು, ಒಮ್ಮೊಮ್ಮೆ ಸ್ವಲ್ಪ ಜಾಸ್ತಿ ಕೀರ್ತಿ ಬೇಕಾದೀತು, ಒಮ್ಮೊಮ್ಮೆ ಸ್ವಲ್ಪ ಕಮ್ಮಿ ಸುಲಭ ಶ್ಲೋಕ ಅಂತಾದರೆ ಮಧ್ವರ ಕೀರ್ತಿಯ ಅನುಗ್ರಹ ಸ್ವಲ್ಪನೇ ಸಾಕು. ಸ್ವಲ್ಪ ಕಷ್ಟದ ಶ್ಲೋಕ, ಕಷ್ಟದ ವಿಷಯ ಅಂತಾದರೆ ಅದನ್ನು ತಿಳಿಸ್ಲಿಕ್ಕಾಗ ಸ್ವಲ್ಪ ಕೀರ್ತಿಯ ಅನುಗ್ರಹ ಸ್ವಲ್ಪ ಜಾಸ್ತಿ ಬೇಕು. ಅದು ಯಾರು ನನ್ನನ್ನು ನೋಡಿಕೊಡಬೇಕು, ಎನ್ನ ಅಪ್ಪನ ಕೈಯಿಂದ ಬರಬೇಕು. ಅದಕ್ಕೋಸ್ಕರ ನಾನು ಎನ್ನ ಅಪ್ಪನನ್ನು ನಮಸ್ಕಾರ ಮಾಡ್ತೇನೆ ಅಂತ ತ್ರಿವಿಕ್ರಮ ಪಂಡಿತರನ್ನು ನಮಸ್ಕಾರ ಮಾಡ್ತಾರೆ.